ನಮಸ್ಕಾರ ಸ್ನೇಹಿತರೆ, ನಿನ್ನೆ ನಾನು ವೃಶ್ಚಿಕ ರಾಶಿಯವರ ಬಗ್ಗೆ ಹೇಳಿದ್ದೆ. ಅವರಿಗೆ ಯಾವ ರಾಶಿಗಳು ಹೊಂದಾಣಿಕೆ ಆಗುತ್ತೆ ಅವ್ರ ಜೀವನದಲ್ಲಿ, ಯಾವ ರಾಶಿ ಹೊಂದಾಣಿಕೆ ಆಗಲ್ಲ ಅಂತ. ಸೊ ನಾನು ಏನು ಮಾಡ್ತಿದ್ದೀನಿ, ಇವತ್ತು ನಿನ್ನೆ ವೃಶ್ಚಿಕ ರಾಶಿದಾಯಿತು, ಇವತ್ತು ಋಷಭ ರಾಶಿಯವರ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ನೋಡಿ, ವೃಷಭ ರಾಶಿಯವರೇ ಗಮನಿಸಿ, ನಿಮ್ಮ ಜೀವನದಲ್ಲಿ ಯಾವ ರಾಶಿ ಬಂದರೆ ಅದೃಷ್ಟ ಶುರು ಆಗುತ್ತದೆ. ಯಾವ ರಾಶಿಯವರು ನಿಮ್ಮ ಜೀವನದಲ್ಲಿ ಸಮಸ್ಯೆ ತರಬಹುದು ಗೊತ್ತಾ? ಈ ಸತ್ಯ ಗೊತ್ತಿಲ್ಲ ಅಂದರೆ ನಿಮ್ಮ ಲವ್ ಲೈಫ್, ಮ್ಯಾರೇಜ್ ಲೈಫ್ ಎರಡು ಪ್ರಾಬ್ಲಮ್ ಆಗಬಹುದು ಸ್ನೇಹಿತರೆ. ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ವೃಷಭ ರಾಶಿಯ ಮೂಲ ಸ್ವಭಾವವನ್ನು ನೋಡೋಣ ಸ್ನೇಹಿತರೆ. ವೃಷಭ ರಾಶಿಯವರು ತುಂಬ ಅಂದರೆ ತುಂಬ ಇವ್ರದ್ದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಇವ್ರ ಪರ್ಸ್ನಾಲಿಟಿಯಲ್ಲಿ ಯಾವ ಥರ ಅಂದರೆ ವೀಕ್ ಅಂತೂ ಇರಲ್ಲ. ಇವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ಮತ್ತು ಇವ್ರು ಯಾವ ಥರ ಅಂದರೆ ಶಾಂತಿ ಬದ್ಧತೆ ಮತ್ತು ಅಷ್ಟೇ ತಾಳ್ಮೆ ಇದೆ ಇವರಿಗೆ. ಎಷ್ಟು ತಾಳ್ಮೆ, ಎಷ್ಟು ಶಾಂತಿ ಇರುತ್ತೋ ಅಷ್ಟೇ ಕೋಪನೂ ಇದೆ. ಮನಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದರೆ ಇವರು ಹಣಕ್ಕೆ ತುಂಬ ಅಂದರೆ ತುಂಬ ಜೀವನದಲ್ಲಿ ಹಣಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಕಂಫರ್ಟ್ ಲೈಫ್ ಇಷ್ಟಪಡ್ತಾರೆ ಇವರು, ಲಾಯಲ್ ಆಗಿರ್ತಾರೆ ಇವರು. ಆದರೆ ಇನ್ನೊಂದೇನು ಅಂದರೆ ಸ್ಟಬರ್ನ್, ಚೇಂಜ್ ಇಷ್ಟಪಡೋದಿಲ್ಲ. ಇವತ್ತು ಒಂಥರ ಇರೋದು, ನಾಳೆ ಒಂಥರ ಇರೋದು, ಅಥವಾ ಒಬ್ರ ಹತ್ರ ಒಂದು ಮಾತಾಡಿರ್ತಾರೆ ಅಂದರೆ ಅದೇ ಮಾತನ್ನು ಉಳಿಸ್ಕೊಳ್ತಾರೆ. ಒಬ್ರ ಹತ್ರ ಒಂದು ಮಾತಾಡಿ ಇನ್ನೊಬ್ರ ಹತ್ರ ಒಂದು ಮಾತಾಡುವಂತಹ ಬುದ್ಧಿ ಈ ವೃಷಭ ರಾಶಿಯವರಿಗೆ ಇಲ್ಲ. ಒನ್ಸ್ ಲವ್ ಮಾಡಿದರೆ ಅಂದರೆ ಒನ್ ಟೈಮ್ ಏನಾದರೂ ಇವರು ಒಬ್ರಿಗೆ ಮನಸ್ಸು ಕೊಟ್ಟರೆ, ಒಬ್ಬನ ಒಂದ್ಸಲ ಲವ್ ಮಾಡಿದ್ರು ಅಂದರೆ ಲೈಫ್ ಲಾಂಗ್ ಇವರು ಅವ್ರಿಗೆ ಮುಡಿಪಾಗಿರ್ತಾರೆ. ಟ್ರಸ್ಟ್ ಏನಾದರೂ ಬ್ರೇಕ್ ಆಯಿತು ಅಂದರೆ, ಅವ್ರ ನಂಬಿಕೆಗೆ ಏನಾದರೂ ಮೋಸ ಆಯಿತು ಅಂದರೆ ಮಾತ್ರ ಅವ್ರ ಜೀವನ ಕೊನೆ ತನಕನವರು ಅವ್ರನ್ನ ಕ್ಷಮಿಸಲ್ಲ. ಈ ರಾಶಿಯವ್ರ ಥರ ಡಿಫರೆಂಟ್ ಅಂತಲೇ ಹೇಳ್ಬೋದು. ಮತ್ತು ವೃಷಭ ರಾಶಿಯವರು ಲವ್ನಲ್ಲಿ ಯಾವ ಥರ ಅಂತ ನೋಡೋಣ ಅಂದರೆ, ಸ್ಲೋ ಮತ್ತು ಸ್ಟಡಿ. ತುಂಬ ಸ್ಲೋ ಹೋಗ್ತಾರೆ, ಅಷ್ಟೇ ಅದನ್ನ ಗುಣಾಕಾರ ಮಾಡ್ತಾ ಹೋಗ್ತಾರೆ. ಡೀಪ್ ಅಟ್ಯಾಚ್ಮೆಂಟ್, ತುಂಬ ಹಚ್ಕೊಳ್ತಾರೆ ಇವರು. ಒಬ್ಬರನ್ನ ಹಚ್ಕೊಂಡ್ರು ಅಂದರೆ ಲವ್ ವಿಷಯದಲ್ಲಿ ಅವ್ರನ್ನ ಕೊನೆ ತನಕ ಬಿಡಲ್ಲ. ಫಿಸಿಕಲ್ ಕಂಫರ್ಟ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇವರಿಗೆ. ಸ್ಟೇಬಲ್ ರಿಲೇಷನ್ಶಿಪ್ ಬೇಕು ಇವರಿಗೆ. ಯಾವಾಗಲೂ ಸ್ಟೇಬಲ್ ಆಗಿರುವಂಥ ರಿಲೇಷನ್ಶಿಪ್ನ ಇವರು ಇಷ್ಟಪಡ್ತಾರೆ. ಜೀವನದಲ್ಲಿ ಯಾವುದೇ ರೀತಿ ನಾಟಕ ಇಷ್ಟಪಡಲ್ಲ ಇವರು. ಡ್ರಾಮಾ ಆಡೋದಂದ್ರೆ ಇವ್ರಿಗೆ ಇಷ್ಟನೇ ಆಗಲ್ಲ. ಏನಿದ್ರೆ ನೇರ ನೋಡಿ ಅಂದರೆ ಇಷ್ಟ ಇವರಿಗೆ. ಇವರ ಜೊತೆ ಇದ್ದರೆ, ಈ ವೃಷಭ ರಾಶಿಯವರ ಜೊತೆ ಇದ್ದರೆ ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ. ಯಾವ ಥರ ಅಂತ ಅಂದರೆ, ಯಾವುದೇ ರೀತಿ ತೊಂದರೆ ಇಲ್ಲ, ಒಂಥರ ಯಾವುದೋ ಒಂದು ತುಂಬ ಅಂದರೆ ತುಂಬ ಸೆಕ್ಯೂರ್ ಆಗಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೆಕ್ಯೂರಿಟಿ ಫೀಲಿಂಗ್ ಅಂತ ಹೇಳ್ಬೋದು. ಆದರೆ ಪೊಸೆಸಿವ್ನೆಸ್ ಮಾತ್ರ ಇರ್ಬೋದು ಅಂತ ಹೇಳ್ಬೋದು. ಬೆಸ್ಟ್ ಮ್ಯಾಚಸ್ ನೋಡೋಣ. ಹಾಗಾದರೆ ವೃಷಭ ರಾಶಿಯವರಿಗೆ ನಾನು ಹೇಳಿದ್ದೆ, ಟೈಟಲಲ್ಲೇ ಅರ್ಥ ಆಗಿರುತ್ತೆ ನಿಮಗೆ. ಬೆಸ್ಟ್ ಮ್ಯಾಚಸ್ ಯಾವುದು, ವರ್ಸ್ಟ್ ಮ್ಯಾಚಸ್ ಯಾವುದು ಅಂತ ಹೇಳಿದ್ದೀನಲ್ವಾ. ಹಾಗಾದರೆ ವೃಷಭ ರಾಶಿಯವರಿಗೆ ಯಾವ ರಾಶಿಗಳು ಮ್ಯಾಚ್ ಆಗುತ್ತೆ ಅಂದರೆ, ಫಸ್ಟ್ ಅಂದರೆ ಕನ್ಯಾ ರಾಶಿ ಹೇಳ್ಬೋದು. ಯಾಕೆಂದರೆ ಕನ್ಯಾ ಮತ್ತು ವೃಷಭ ರಾಶಿಗೆ ಯಾಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದರೆ, ಇಬ್ಬರು ಪ್ರಾಕ್ಟಿಕಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ ಇವರು. ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಪೀಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಈ ಎರಡು ರಾಶಿಯವರು. ಮತ್ತೇನಂದರೆ, ಈಗ ಜೀವನ ಪರ್ಯಂತ ಲೈಫ್ ಲೀಡ್ ಮಾಡೋರಿಗೆ ಈ ಎರಡು ರಾಶಿಗಳು ಬೆಸ್ಟ್. ಸೆಕೆಂಡಲ್ಲಿ ನೋಡೋದಾದರೆ ಮಕರ ರಾಶಿ. ಮನಿ ಪ್ಲಸ್ ಸ್ಟೆಬಿಲಿಟಿ ಕಾಂಬೋ ಅಂತಲೇ ಹೇಳ್ಬೋದು. ಈ ವೃಷಭ ರಾಶಿ ಮತ್ತು ಮಕರ ರಾಶಿಗೆ ಏನು ಕೊಡ್ಬೋದು ಒಂದು ಟೈಟಲ್ ಅಂತ ಹೇಳಿದ್ರೆ, ಮನಿ ಪ್ಲಸ್ ಸ್ಟೆಬಿಲಿಟಿ ಈಕ್ವಲ್ಸ್ ಕಾಂಬೋ ಅಂತ ಹೇಳ್ಬೋದು. ಗ್ರೋತ್ ಓರಿಯೆಂಟೆಡ್ ಅಂತ ಹೇಳ್ಬೋದು ಇವರಿಗೆ. ಡಿಸಿಪ್ಲಿನಡ್ ಲೈಫ್. ಈ ಎರಡು ರಾಶಿ ಯಾವ ಥರ ಅಂದರೆ, ತುಂಬ ಡಿಸಿಪ್ಲಿನ್ಡ್ ಆಗಿರೋಂಥ ಜೀವನನ ಇವರು ಇಷ್ಟಪಡ್ತಾರೆ. ಇವ್ರದ್ದು ಫ್ಯೂಚರ್ ಹೇಗಿರುತ್ತೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ನಂತರದಲ್ಲಿ ವೃಷಭ ರಾಶಿಯವರು ಕಟಕ ರಾಶಿಯವರ ಜೊತೆ ಇದ್ದರೆ ಹೇಗೆ, ಎಮೋಷನಲ್ ಪ್ಲಸ್ ಕೇರಿಂಗ್ ಅಂತ ಹೇಳ್ಬೋದು. ಲವ್ ಬಾಂಡಿಂಗು ತುಂಬ ಸ್ಟ್ರಾಂಗ್ ಇದೆ ಇವ್ರ ಜೀವನದಲ್ಲಿ. ಕುಟುಂಬದ ವಿಷಯಕ್ಕೆ ಬಂದರೆ ಎರಡು ರಾಶಿದು ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ನಂತರದಲ್ಲಿ ಮೀನರಾಶಿಯಲ್ಲಿ ನೋಡೋದು, ವೃಷಭ ರಾಶಿಯವರು ಮೀನರಾಶಿಯವ್ರ ಜೊತೆ ಲೈಫ್ ಲಾಂಗ್ ಇದ್ರೆ ಹೇಗೆ, ಅಥವಾ ಅವ್ರ ಜೊತೆ ಇದ್ರೆ ಹೇಗೆ ಬೆಸ್ಟ್ ಯಾರು ಅಂತ ಹೇಳಿದ್ರೆ, ರೊಮ್ಯಾಂಟಿಕ್ ಕಾಂಬೋ ಅಂತಲೇ ಹೇಳ್ಬೋದು. ಸಾಫ್ಟ್ ನೇಚರ್ ಇದೆ ಮತ್ತು ಎಮೋಷನಲ್ ಕನೆಕ್ಟ್ ಇವರು. ಹ್ಯಾಪಿ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ನಂತರದಲ್ಲಿ ವರ್ಸ್ಟ್ ಮ್ಯಾಚಸ್ ನೋಡೋದಾದರೆ, ವೃಷಭ ರಾಶಿ ಜೊತೆ ವರ್ಸ್ಟ್ ಮ್ಯಾಚಸ್ ರಾಶಿಗಳಲ್ಲಿ ಸಿಂಹರಾಶಿ ವೃಷಭ ರಾಶಿ ಸಿಂಹರಾಶಿ ಜೊತೆ ಇದ್ರೆ ಏನಾಗುತ್ತೆ ಅಂದರೆ, ತುಂಬ ನಾನು ಅನ್ನೋದು ಜಾಸ್ತಿ ಆಗುತ್ತೆ ಇಬ್ಬರಿಗೂ. ನೀನು ನಾನು ಅನ್ನೋದು ನಾನು ಹೆಚ್ಚು ನೀನು ಹೆಚ್ಚು ಅನ್ನೋದಾಗುತ್ತೆ. ಸೊ ಈಗೋ ಕ್ಲಾಶ್ ತುಂಬ ಆಗುತ್ತೆ. ಡಾಮಿನೆನ್ಸ್ ಇಶ್ಯೂಸ್ ತುಂಬ ಇರುತ್ತೆ. ಸೊ ಫೈಟ್ಸ್ ತುಂಬ ಅಂತ ಹೇಳ್ಬೋದು. ತುಂಬ ಅಂದರೆ ಯಾವಾಗಲೂ ಕಿರಿಕಿರಿ ಜಗಳಗಳು ಜಾಸ್ತಿ ಇರುತ್ತೆ. ನಾನು ಹೆಚ್ಚು ನೀನು ಹೆಚ್ಚು ಅನ್ನೋದು ಇವರಿಬ್ಬರಲ್ಲಿ ಇರುತ್ತೆ. ರಿಲೇಷನ್ಶಿಪ್ ಟಾಕ್ಸಿಕ್ ಅಂತ ಹೋಗುತ್ತೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಕುಂಭರಾಶಿ. ವೃಷಭ ರಾಶಿಯವರು ಕುಂಭರಾಶಿ ಜೊತೆ ಇದ್ದರೆ ಫ್ರೀಡಮ್ ವರ್ಸಸ್ ಸ್ಟೆಬಿಲಿಟಿ ಅಂತ ಹೇಳ್ಬೋದು. ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬ ಜಾಸ್ತಿ ಆಗುತ್ತೆ ಇವರಿಗೆ. ಅಂದರೆ ತಪ್ಪು ಅರ್ಥಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಲ್ಲ. ಎಮೋಷನಲ್ ಗ್ಯಾಪ್ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಯಾವ ರಾಶಿ ಅಂದರೆ, ವೃಷಭ ರಾಶಿಯವರು ಧನುಸು ರಾಶಿ ಜೊತೆ ಸೇರಿದರೆ ಅಷ್ಟು ಹೊಂದಾಣಿಕೆ ಬರಲ್ಲ. ಯಾಕೆಂದರೆ ಒಬ್ರು ಲೈಫ್ನ ತುಂಬ ಸೀರಿಯಸ್ ತಗೊಳ್ತಾ ಹೋಗ್ತಾರೆ ಈ ರಾಶಿಯವರು. ಇನ್ನೊಬ್ರು ಏನಾಗ್ತಾರೆ, ಅದನ್ನ ಕಾಮಿಡಿಯಾಗಿ ತಗೊಳ್ತಾ ಹೋಗ್ತಾರೆ. ಇರೋದೇ ಒಂದು ಜೀವನ ಬಿಡು, ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಇವರು ಧನುಸು ರಾಶಿಯವರು ಅನ್ಕೊತಾರೆ. ಬಟ್
ಧನುಸ್ಸು ರಾಶಿಯವರು ಆಗಲ್ಲ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ತೊಗೊತಾರೆ. ಅಂದರೆ ನಾನು ಹೇಳ್ತಾ ಇರೋದು ಧನುಸ್ಸು ರಾಶಿಯವರು ಫುಲ್ ಲೈಫ್ನ ಫನ್ನಾಗೆ ತೊಗೊಳ್ತಾರೆ ಅಂತ ಹೇಳ್ತಾ ಇಲ್ಲ. ಅವರು ವೃಷಭ ರಾಶಿಯವ್ರ ಜೊತೆ ಇದ್ದರೆ ಅವ್ರ ಸೀರಿಯಸ್ನೆಸ್ ನೋಡಿ ನೋಡಿ ತಲೆ ಕೆಟ್ಟು ಅವರು ಅದೇ ಥರ ಆಗ್ಬಿಡ್ತಾರೆ. ಸೊ ಈ ವೃಷಭ ರಾಶಿಯವರು ಹೌದು ತುಂಬ ಅಂದರೆ ತುಂಬ ಸೀರಿಯಸ್ ತೊಗೊಳ್ತಾರೆ ಲೈಫ್ನ. ಕಮಿಟ್ಮೆಂಟ್ ಇಶ್ಯೂ ಜಾಸ್ತಿ, ಇವರು ಅದಕ್ಕೆ ತುಂಬ ಬೆಲೆ ಕೊಡ್ತಾರೆ ಅಂತ ಹೇಳ್ಬೋದು. ಕೊಟ್ಟಿರೋ ಮಾತುಗಳಿಗೆ ತುಂಬ ಬೆಲೆ ಕೊಡ್ತಾರೆ. ಇವ್ರ ಜೊತೆ ಧನುಸ್ಸು ರಾಶಿಯವರು ತುಂಬ ಜೀವನಪರ್ಯಂತ ಇರ್ತೀವಿ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟಲ್ಲಿ ಮೇಷರಾಶಿಯವರು, ವೃಷಭ ರಾಶಿಯವ್ರ ಜೊತೆ ಮೇಷರಾಶಿಯವರಿದ್ರೆ ಏನಾಗುತ್ತೆ ಅಂದರೆ ಸ್ಪೀಡ್ ಮಿಸ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಜಗಳಗಳು ತುಂಬ ಆಗುತ್ತೆ, ಮತ್ತು ತಾಳ್ಮೆ ಇಲ್ಲ. ಎರಡು ರಾಶಿ ಜೊತೆ ಆದರೆ ತಾಳ್ಮೆ ತುಂಬ ಕಮ್ಮಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಮಿಕ್ಸ್ಡ್ ಮ್ಯಾಚಸ್ ಅಂತ ನೋಡ್ಬೋದು. ವೃಷಭ ರಾಶಿಯವ್ರ ಜೊತೆ ತುಲಾ ರಾಶಿಯವರಿದ್ದರೆ ಏನಾಗುತ್ತೆ, ಅಟ್ರಾಕ್ಷನ್ ಒಂದಿರುತ್ತೆ. ಅಂದರೆ ಇವರಿಬ್ಬರು ಒಬ್ರಿಗೊಬ್ರು ಅಟ್ರಾಕ್ಷನಲ್ಲೇ ಜಾಸ್ತಿ ಸಂಬಂಧ ಬೆಳೆಸ್ಕೊತಾರೆ ಮುಂಚೆ. ಬಟ್ ಮದುವೆ ಆದಮೇಲೆ ಯಾವ ಥರ ಇರ್ಬೇಕು, ನೀವು ಅಟ್ರಾಕ್ಷನಲ್ಲಿ ನೀವು ಓಕೆ ಮದುವೆ ಆಗೋಣ ಅಂತ ಆಗಿರ್ತೀರ. ಬಟ್ ಏನಾಗುತ್ತೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅಥವಾ ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು, ಅಟ್ರಾಕ್ಷನಿಂದ ನೀವು ವೃಷಭ ರಾಶಿ ತುಲಾ ರಾಶಿಯವ್ರು ಸೇರಿರ್ತೀರ. ಬಟ್ ಬ್ಯಾಲೆನ್ಸ್ ಇದ್ದರೆ ಓಕೆ, ಇಲ್ಲ ಅಂದರೆ ಅದು ಆಗಲ್ಲ. ಮಿಥುನ ರಾಶಿಯವರಿದ್ದರೆ ಏನಾಗುತ್ತೆ ವೃಷಭ ರಾಶಿಯವ್ರ ಜೊತೆ ಅಂದರೆ ಫನ್ ರಿಲೇಷನ್ಶಿಪ್ ಆಗ್ಬಿಡುತ್ತದು. ಬಟ್ ಸ್ಟೇಬಲ್ ಆಗಿರೋಲ್ಲ ಇದು ತುಂಬ ದಿನ. ಸೊ ಫನ್ ರಿಲೇಷನ್ಶಿಪ್ ಇರೋದ್ರಿಂದ ಇದೇನಾಗುತ್ತೆ ಅನ್ಸ್ಟೇಬಲ್ ಆಗಿಬಿಡುತ್ತೆ, ತುಂಬ ದಿನ ಉಳಿಯೋದಿಲ್ಲ. ಎಫರ್ಟ್ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ ನೋಡಿ. ಮತ್ತು ಇನ್ನೊಂದು ಏನಂದ್ರೆ, ನಾನು ನಿನ್ನೆನೂ ಅದೇ ಹೇಳಿದ್ದೆ ಸ್ನೇಹಿತರೆ, ರಿಯಲ್ ಟ್ರೂತ್ ಹೇಳೋದಾದರೆ ರಾಶಿ ಮಾತ್ರ ಎಲ್ಲವನ್ನು ನಿರ್ಧರಿಸೋದಿಲ್ಲ. ರಿಲೇಷನ್ಶಿಪ್ ಸಕ್ಸಸ್ ಡಿಪೆಂಡ್ಸ್ ಆನ್ ಟ್ರಸ್ಟ್ ಅಂತ ಹೇಳ್ಬೋದು. ನಿಮಗೆ ಈ ಲೈನ್ ಇಷ್ಟ ಆದರೆ ಕಮೆಂಟಲ್ಲಿ ಹಾಕಿ, ರಿಲೇಷನ್ಶಿಪ್ ಸಕ್ಸಸ್ ಡಿಪೆಂಡ್ಸ್ ಆನ್ ಟ್ರಸ್ಟ್ ಮೇಡಮ್ ಅಂತ. ಕಮ್ಯುನಿಕೇಷನ್ ಅಂಡರ್ಸ್ಟ್ಯಾಂಡಿಂಗ್, ಓಕೆನಾ. ಲವ್ ಸ್ಟ್ರಾಂಗ್ ಇದ್ದರೆ ಯಾವ ರಾಶಿ ಆದರೂ ವರ್ಕ್ ಆಗುತ್ತೆ. ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ. ಬೆಸ್ಟ್ ಮ್ಯಾಚ್ ಆಗಿದೆಯಾ ಅಥವಾ ವರ್ಸ್ಟ್ ಆಗಿದೆಯೋ ಅಥವಾ ಮಿಸ್ ಮ್ಯಾಚ್ ಆಗಿದೆಯೋ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಆಗಿರುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನೀವು ವೃಷಭ ರಾಶಿಯವರಾದರೆ ಎಸ್ ಆರ್ ನೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು ಸ್ನೇಹಿತರೆ.